ನಮಸ್ತೆ ವೀಕ್ಷಕರೇ, ಚಾರ್ವಾಕ ಸುದ್ದಿವಾಹಿನಿ ಇವತ್ತು ಸಾಗರದ ನಗರಸಭೆಗೆ 2 ಬಾರಿ ಸದಸ್ಯರಾಗಿ ಉಪಾಧ್ಯಕ್ಷರಾಗಿರುವ ಸುರೇಶ್ ಬಾಬು ಅವರನ್ನು ಸಾಗರದ ನಗರಸಭೆಯ ವ್ಯಾಪ್ತಿಯಲ್ಲಿರುವಂಥ ರಾಷ್ಟ್ರೀಯ ಹೆದ್ದಾರಿಗೆ ಇತ್ತೀಚೆಗಷ್ಟೇ ಬಾಪಟ್ ಕಲ್ಯಾಣ ಮಂಟಪಕ್ಕೆ ಹೋಗುವ ದಾರಿಯಲ್ಲಿ ಕಾಂಪೌಂಡ್ ಹಾಕಿರುವ ಕುರಿತಾಗಿ ಚಾರ್ವಾಕ ಸುದ್ದಿವಾಹಿನಿ ಒಂದು ಸುದ್ದಿ ಮಾಡಿತ್ತು. ಆ ಬಗ್ಗೆ ಇವರನ್ನು ಕೇಳಲಿಕ್ಕೆ ಇವತ್ತು ಬರಲಾಗಿದೆ. ಕಾರಣ, ಈಗಾಗಲೇ ನಮಗೆ ನಿನ್ನೆ ಒಂದು ನೀಲಿ ನಕ್ಷೆ ಸಿಕ್ಕಿದೆ. ಆ ನೀಲಿ ನಕ್ಷೆಯಲ್ಲಿ ಲೇಔಟ್ ಮಾಡಲಾಗಿದೆ ಮತ್ತು ಅಲ್ಲಿಗೆ ಓಡಾಡಲು ರಸ್ತೆಯನ್ನು ಕೂಡ ಮಾಡಲಾಗಿತ್ತು. ಆದರೆ ಈಗ ಆ ರಸ್ತೆಯನ್ನೇ ಬಂದ್ ಮಾಡಲಾಗಿದೆ. ಆ ರಸ್ತೆ ಬಂದ್ ಮಾಡಿದ್ದರಿಂದ ಸುಮಾರು ಆ ನಿವೇಶನದ ಮೌಲ್ಯ 1.5 ಕೋಟಿ ಆಗುತ್ತೆ ಅಂತ ಮಾರುಕಟ್ಟೆಯಲ್ಲಿ ಹೇಳ್ತಾ ಇದ್ದಾರೆ. ನಗರಸಭೆಯವರು ಇದ್ರ ಬಗ್ಗೆ ಏನು ಕ್ರಮ ಕೈಗೊಂಡರು, ನಗರಸಭೆಯವರ ಅನುಮತಿಯಿಂದಲೇ ಅಲ್ಲಿ ಏನಾದರೂ ಕಾಂಪೌಂಡ್ ಕಟ್ಟಿದ್ರು, ಹೇಗೆ ಏನಾದ್ರ ಬಗ್ಗೆ ಸಾಕಷ್ಟು ಚರ್ಚೆ ಇದೆ. ನಮಸ್ತೆ ಸುರೇಶ್ ಬಾಬು ಅವರೇ. ನಮಸ್ಕಾರ ಸರ್, ಈಗ ನೀವು ನಗರಸಭೆಯ ಉಪಾಧ್ಯಕ್ಷರಾಗಿದ್ದವರು, ಈಗ ನಿನ್ನೆ ನಮ್ಮ ಸುದ್ದಿವಾಹಿನಿ ಮಾಡಿರುವ ಸುದ್ದಿ ನಾವು ನೋಡಿದ್ದೀರಿ ಅಂತ ಅಂದ್ಕೊಂಡಿರ್ತೀನಿ. ಸರ್, ಇದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್? ಸಾಗರ ಪಟ್ಟಣದಲ್ಲಿ ನಾವು ಕಳೆದ ಸಾಕಷ್ಟು ವರ್ಷದಿಂದ ಜೀವನ ಮಾಡ್ಕೊಂಡಿದ್ದೆ, ರಾಜಕಾರಣ ಮಾಡ್ಕೊಂಡಿದ್ದೀವಿ ಸ್ಥಳೀಯವಾಗಿ. ಸಾಗರ ಊರಲ್ಲಿ ಆಗಿರುವಂಥ ರಸ್ತೆಗಳು ಸಾಕಷ್ಟು ಭಾಗದಲ್ಲಿ ಖಾಸಗಿ ಜಾಗದಲ್ಲಿ ಅಥವಾ ಖಾಸಗಿ ಸೈಟ್ಗಳಲ್ಲಿ ರಸ್ತೆಗಳಾಗಿದ್ದಾವೆ ಸಾಗರ ಟೌನಲ್ಲಿ. ಆದರೆ ಯಾವ ಥರ ರಸ್ತೆಗಳಿಗೆ ಯಾರೂ ಸಹ ಬೇಲಿ ಹಾಕಿಲ್ಲ. ಯಾಕಂದರೆ ನಗರಸಭೆ ಅಂತ ಒಂದು ಸಂಸ್ಥೆ ಸಾಗರದಲ್ಲಿದೆ. ಸಾರ್ವಜನಿಕ ಉಪಯೋಗವಾಗುವಂಥ ಯಾವುದೋ ರಸ್ತೆ ಯಾವುದಾದ್ರು ಜಾಗದಲ್ಲಿದ್ದರೆ, ಯಾವುದೋ ಸೈಟಲ್ಲಿದೆ, ಆ ಸೈಟಿಗೆ ಪರಿಹಾರ ಕೊಟ್ಟು ರಸ್ತೆಯನ್ನು ಉಳಿಸ್ಕೊಳ್ಳೋಂಥ ಪ್ರಯತ್ನವನ್ನು ಹಿಂದಿನಿಂದಲೂ ಸಹ ನಮ್ಮ ನಗರಸಭೆ ಮಾಡ್ಕೊಂಡ್ಬಂದಿದೆ. ನಿನ್ನೆ ನಿಮ್ಮ ವಾಹಿನಿಯಲ್ಲಿ ನಾನು ನೋಡಿದಂಗೆ, ಅಥವಾ ನಮ್ಮ ಮನೆಯೂ ಸ್ಥಳೀಯವಾಗಿದೆ, ಈಗ ವಿಜಯನಗರದಲ್ಲಿ ಮನೆ ಇರೋದ್ರಿಂದ ನಾನು ಆ ಬಾಪಟ್ ಕಲ್ಯಾಣ ಮಂಟಪದಲ್ಲಿ ಸಾಕಷ್ಟು ಕಾರ್ಯಕ್ರಮಗಳನ್ನು ಮಾಡಿದ್ದೀವಿ. ನಮ್ಮ ಫ್ಯಾಮಿಲಿ ಕಾರ್ಯಕ್ರಮ ಇರ್ಬೋದು, ಸಾರ್ವಜನಿಕ ಕಾರ್ಯಕ್ರಮ ಇರ್ಬೋದು. ಏನು ಆ ಭಾಗದ ರಸ್ತೆ ಇದೆಯಲ್ಲ, ಆ ರಸ್ತೆ ಮುಂಚಿಂದನೂ ಇತ್ತು, ಅವ್ರ ಕ್ವಶನ್ನೇ ಇಲ್ಲ. ಯಾಕಂದರೆ ನೀವು ಅಬ್ಸರ್ವ್ ಮಾಡ್ದಂಗೆ, ನಾನು ಅಬ್ಸರ್ವ್ ಮಾಡ್ದಂಗೆ ಆ ಪ್ಲ್ಯಾನ್ನಲ್ಲಿ ಕ್ಲಿಯರಾಗಿ ರಸ್ತೆ ತೋರಿಸ್ಯಾರೆ. ಖಾಲಿ ರಸ್ತೆ ತೋರಿಸಿದ್ರೆ ನಾವು ಅನುಮಾನ ಮಾಡೋ ಪ್ರಶ್ನೆ ಇಲ್ಲ. ಸೈಟ್ ನಂಬರ್ ಕೊಟ್ಟೆ. ನನಗೆ ಭಾರಿ ಇಂಟ್ರೆಸ್ಟೆಡ್ ಅಂದರೆ, ಆ ಪ್ಲ್ಯಾನು ಒಂದ್ಸರಿ ಕುಲಂಕುಷವಾಗಿ ನೋಡಿದಾಗ 27ನೇ ನಂಬರ್ ಸೈಟು ಕಲ್ಯಾಣ ಮಂಟಪದ ಎಂಡಲ್ಲಿ ಡೆಡ್ ಎಂಡಲ್ಲಿ ನಿಲ್ಲತ್ತೆ. ಆನಂತರ ನೆಕ್ಸ್ಟ್ ಸೈಟು 28 ಮತ್ತು BH ರೋಡಿಗೆ ಬರುತ್ತೆ. ಆ 28 ಮತ್ತು 1ನೇ ಸೈಟ್ ಇದೆಯಲ್ಲ, ಅದ್ರ ಮಧ್ಯ ಈ ರಸ್ತೆ ಕಂಟಿನ್ಯೂ ಆಗುತ್ತೆ. ಆ ಲೇಔಟಲ್ಲಿ ತೋರಿಸಿರೋದು, ಆ ಪ್ಲ್ಯಾನಲ್ಲಿ ಹೇಳ್ತಿರೋದು ನಾನು. ಆ ಪ್ಲ್ಯಾನು ಇವತ್ತು ಮಾಡಿದ್ದಲ್ಲ, ಹಿಂದೆನೇ ಮಾಡಿ ಆ ಪ್ಲ್ಯಾನ್ ಪ್ರಕಾರನೇ ಅಲ್ಲಿ ಸೈಟ್ಗಳನ್ನ ಖರೀದಿ ಮಾಡಿ ಈ ಕಲ್ಯಾಣ ಮಂಟಪದವರು ಸಹ ತಗೊಂಡು ಕಲ್ಯಾಣ ಮಂಟಪ ಕಟ್ಟಿ ಅದು ಅಸ್ತಿತ್ವದಲ್ಲಿರುವಂಥ ಲೇಔಟ್, ಏನು ನಿನ್ನೆ ಮಾಡಿದ ಮೊನ್ನೆ ಅಲ್ಲ. ಆದ್ದರಿಂದ ಆ ರಸ್ತೆ ಸಂಬಂಧಪಟ್ಟಂಗೆ ನಗರಸಭೆಯವರು ಸಹ ಹಿಂದೆ ಜಲ್ಲಿ ಹಾಕಿದ್ದು, ಹಿಂದೆ ಯಾರೋ ಕಾಂಪೌಂಡ್ ಕಟ್ಟಕ್ಕೆ ಬಂದ ಸಂದರ್ಭದಲ್ಲಿ ಸ್ಥಳೀಯ ನಗರಸಭಾ ಸದಸ್ಯರು ಸಹ ವಿರೋಧ ಮಾಡಿದ್ದಾರೆ ಆ ಸಂದರ್ಭದಲ್ಲಿ. ಆದರೆ ಈಗ ಯಾವ ಶಕ್ತಿ ನಮ್ಮ ಶಾಸಕರು ಇಲ್ಲದ ಸಮಯವನ್ನೇ ಉಪಯೋಗಿಸಿ ಆ ರಸ್ತೆಗೆ ಏನಾದ್ರು ಬಂದ್ ಮಾಡಿರೋ ಕಾಂಪೌಂಡ್ ಕಟ್ಟಿರೋದು ನಿಜವಾಗ್ಲೂ ತಪ್ಪೆ. 2 ಮಾತೆ ಸರ್, ಈಗ ನಿಮ್ಮದೇ ಆಡಳಿತ ಇರೋದು. ಈಗ ನಗರಸಭೆಯಲ್ಲಿ ನಿಮಗೆ ಬಹುಮತ ಇಲ್ಲದೆ ಇರಬಹುದು, ಆದರೆ ತಾಲೂಕಿನಲ್ಲಿ ಆಡಳಿತ ಇರೋದು ನಿಮ್ಮದು. ಅಧಿಕಾರಿಗಳು ನಿಮ್ಮ ಮಾತು ಕೇಳ್ತಾರೆ. ಈಗ ಅವರು ಕಮಿಷನರ್ ಅವರ ಅನುಮತಿ ಇಲ್ಲದೆ, ಪರವಾನಗಿ ಇಲ್ಲದೆ ಅಲ್ಲಿ ಕಾಂಪೌಂಡ್ ಕಟ್ಟಿದ್ರ, ಹೇಗೆ? ಇದ್ರ ಬಗ್ಗೆ ಏನು ಹೇಳ್ತೀರಾ ನೀವು? ಇದರೊಳಗೆ ವೆರಿ ಸಿಂಪಲ್ ಇದೆ. ಈಗ ನಮ್ಮದು ಅಧಿಕಾರ ಅಥವಾ ವಿರೋಧ ಪಕ್ಷ ಅಧಿಕಾರ ಪ್ರಶ್ನೆ ಬರೋದಿಲ್ಲ. ಯಾಕಂದರೆ ಯಾವುದೋ ಖಾಸಗಿ ಮನೆಗೆ ಸಂಬಂಧಪಟ್ಟಂಗೆ ಮನೆಯ ಅಕ್ಕಪಕ್ಕದ ಡಿಸ್ಪ್ಯೂಟ್ಗಳಾದಾಗ ಆ ಸಂದರ್ಭದಲ್ಲಿ ರಾಜಕೀಯ ಪ್ರಭಾವ ಬೀರಿ ಯಾರೋ ಒಬ್ಬರಿಗೆ ಸಹಾಯ ಮಾಡುವಂಥದ್ದು ಒಂದು ರಾಜಕಾರಣ ಅಷ್ಟೇ. ಆದರೆ ಇದು ಸಾರ್ವಜನಿಕ ಸ್ಥಳ. ಈ ಸ್ಥಳಕ್ಕೆ ಅಧಿಕಾರ ಇರುವಂಥ ನಮ್ಮ ಪಕ್ಷ ಆಗಲಿ ಅಥವಾ ಶಾಸಕರಲ್ಲಿರುವಂಥ BJP ಪಕ್ಷ ಅನ್ನೋ ಪ್ರಶ್ನೆ ಉದ್ಭವನೇ ಆಗಲ್ಲ. ಯಾಕಂದರೆ ಎಲ್ಲ ಜನಪ್ರತಿನಿಧಿಗಳಿಗೂ ಸಹ ಜವಾಬ್ದಾರಿ ಇರುತ್ತೆ. ಕಾಂಗ್ರೆಸ್ ಪಕ್ಷ ಇರಲಿ, BJP ಪಕ್ಷ ಇರಲಿ, MLA ಇರಲಿ, MLC ಇರಲಿ, ನಗರಸಭಾ ಸದಸ್ಯರಿರಲಿ, ಯಾವುದೇ ಪಬ್ಲಿಕ್ ಯೂಸ್ ಮಾಡುವಂಥ ರಸ್ತೆಗೆ ಯಾರೇ ಬಂದ್ ಮಾಡಿದ್ರು ಸಹ ಪಕ್ಷಾತೀತವಾಗಿ ಕಣಿಸಬೇಕಾಗಿದ್ದು ನಮ್ಮ ಎಲ್ಲ ಚುನಾಯಿತ ಸದಸ್ಯರ ಕರ್ತವ್ಯ ಇದರೊಳಗೆ. ಹಂಗಂದ ತಕ್ಷಣ ನಾನು ಅದೇನಾದ್ರು ಅಕಸ್ಮಾತ್ ಕಾನೂನುಬದ್ಧವಾಗಿ ಯಾವ್ದಾದ್ರು ಬೇರೆ ಜಾಗ ಆಗಿದ್ರೆ ಅವ್ರಿಗೆ ಸೂಕ್ತ ಪರಿಹಾರ ಕೊಡಬೇಕು. ಅದ್ರಲ್ಲಿ ನಾನು ಅವ್ರಿಗೇನೋ ಅವ್ರ ಜಾಗ ಪುಕ್ಷಾಡೆ ತಗಲಿ ಅಂತ ಹೇಳೋ ಮನುಷ್ಯ ನಾನಲ್ಲ. ಅದು ಇಲ್ಲಿ ನಾವು ಗಮನಿಸಬೇಕಾದ್ರು, ಕಳೆದ 45-50 ವರ್ಷದಿಂದ ಅದು ಸಾರ್ವಜನಿಕ ರಸ್ತೆಯಾಗಿ ಉಪಯೋಗ ಇದೆ. ಅಲ್ಲಿ ಆಗಿರೋ ಲೇಔಟಲ್ಲೂ ಸಹ ಅದು ರಸ್ತೆಯಾಗಿ ತೋರಿಸ್ಕೊಂಡೆ ಸೈಟ್ಗಳನ್ನ ಅಲ್ಲಿ ಸ್ಥಳೀಯ ಲೇಔಟ್ ಮಾಲೀಕರು ಮಾರಾಟ ಮಾಡಿದ್ದಾರೆ. ಆ ಲೇಔಟ್ ಪ್ಲ್ಯಾನು ನಿಮ್ಮ ಹತ್ರ ಇದೆ, ನಿಮ್ಮ ಲಭ್ಯ ಇದೆ, ನಿಮ್ಮ ವಾಹಿನಿಯಲ್ಲೂ ಸಹ ನಿನ್ನೆ ಅನೌನ್ಸ್ ಮಾಡಿದ್ದೀರಿ. ನಾನು ಹೇಳ್ತಿರೋದು, ಸ್ಥಳೀಯ ಆಡಳಿತ ಏನು ಅಧಿಕಾರಿಶಾಹಿ ವರ್ಗ ಇದೆ, ಇವ್ರುಗಳು ಅವ್ರ ಕರ್ತವ್ಯ ನಿರ್ವಹಿಸ್ಬೇಕು. ನಾನು ಹೇಳೋದು, ಇವ್ರು ಯಾರು ಪರ ಹೋಗೋದು ಬೇಡ. ಈ ಸಾರ್ವಜನಿಕ ರಸ್ತೆನ ಯಾರು ಬಂದ್ ಮಾಡಿದ್ದಾರೆ ಅವ್ರ ಮೇಲೆ ಏನು ಕ್ರಮ ತಗೊಂತಾರೋ ಬಿಡ್ತಾರೋ ಆ ನಂತರದ ವಿಚಾರ. ಆದರೆ ಫಸ್ಟ್
ಜನ ಓಡಾಡೋಕ್ಕೆ ಅವಕಾಶ ಮಾಡಿಕೊಡ್ಬೇಕು. ಯಾಕಂದರೆ ಈ ಹಿಂದೆ 80 ಫೀಟ್ ರೋಡಿಂದು ಇದೇ ಹಣೆ ಬರ ಆಗಿದೆ. 80 ಫೀಟ್ ರೋಡ್ ಮಧ್ಯೆ ಅಲ್ಲಿಂದ ಶುರು ಆದರೆ ಅದು ಲಿಂಕ್ ಬಂದು ಇದೇ ರಸ್ತೆ ಮೂಲಕನೇ BHOD ಸೇರ್ಬೇಕು ಅಂತ ಇರೋದು ಒಂದು ಕಾನ್ಸೆಪ್ಟು. ಸರ್ ಅಲ್ಲ ಸರ್, ಈಗ ನಗರದ ಘಟಕದ ಅಧ್ಯಕ್ಷರು, ಕಾಂಗ್ರೆಸ್ ಅಧ್ಯಕ್ಷರು, ನೀವು ಇದರಿಂದ ತಪ್ಪಿಸ್ಕೊಳ್ಳೋಕ್ಕಾಗೋದಿಲ್ಲ. ಈಗ ಯಾರೋ ಒಬ್ಬರು ಹಿತಾಸಕ್ತಿಯಿಂದ ಪ್ರಭಾವದಿಂದ ಬೇಲಿ ಹಾಕಿದ್ದಾರೆ ಅಂದರೆ ನೀವು ಬೇರೆ ಥರದ ಹೋರಾಟವನ್ನು ರೂಪಿಸಬೇಕು, ಅಥವಾ ನಿಮ್ಮ ಶಾಸಕರ ಗಮನ ಸೆಳೆದು ಬಿಟ್ಟು ಅದಕ್ಕೆ ಸೂಕ್ತವಾದಂಥ ಕ್ರಮ ತಗೋಬೇಕಲ್ಲ. ಡೆಫಿನೆಟ್, ಅದು 100%. ಅದ್ರೊಳಗೆ ಯಾವುದೇ ನಾವು ಹೋರಾಟದಿಂದ ಹಿಂದೆ ಸರಿಯೋ ಪ್ರಶ್ನೆನೇ ಇಲ್ಲ. ಈಗ ನೀವು ಹೇಳ್ದಂಗೆ ನಮ್ಮದೇ ಚುನಾಯಿತ MLA ಇರೋದ್ರಿಂದ ಶಾಸಕರು 30ನೇ ತಾರೀಕು ಆದ್ಮೇಲೆ ಬರ್ತಾರೆ. ಅವರಿಗೆ ನಾವೇನು ನಿನ್ನೆ ನಕ್ಷೆ ನೋಡಿದೀವಿ, ಕಾಂಪೌಂಡ್ ಕಟ್ಟಿರೋದು ನೋಡಿದ್ವಿ, ಇದನ್ನು ಅವರಿಗೆ ಮನವರಿಕೆ ಮಾಡ್ಕೊಡ್ತೀವಿ. ನಕ್ಷೆ ಪ್ರಕಾರ ಏನಿದೆ ಆ ರಸ್ತೆ ಅದು ಉಳಿಸೋ ಜವಾಬ್ದಾರಿ ನಮ್ದು ಇದ್ದೇ ಇದೆ. ಅದನ್ನು ಶಾಸಕರ ಮೂಲಕ ಸಂಪೂರ್ಣವಾಗಿ ಪ್ರಾಮಾಣಿಕವಾದ ಪ್ರಯತ್ನವನ್ನು ನಾನು ವೈಯಕ್ತಿಕವಾಗಿಯೂ ಮತ್ತು ಪಕ್ಷದ ಪರವಾಗಿ ಮಾಡ್ತೀನಿ ಅಂತ ಗ್ಯಾರಂಟಿ ಹೇಳ್ತೀನಿ. ಇದ್ರ ನಮ್ದು ಯಾವುದೇ ಕಾಂಪ್ರಮೈಸ್ ಇಲ್ಲ. ಸರ್, ಈಗ ನಗರಸಭೆಯಲ್ಲಿ ಈಗ ಆಡಳಿತಾಧಿಕಾರಿ AC ಇರ್ಬೋದು, ಆದರೆ ಬಹುಮತ ಇರೋದು BJP ಅವರಿಗೆ. ಸೊ BJPಯ ಮುಖ್ಯ ನಾಯಕರಾದಂಥ ಮೇಘರಾಜು ಮತ್ತು ಗಣೇಶ್ ಪ್ರಸಾದ್ ಇವರೆಲ್ಲ ಮೌನವಾಗಿದ್ದಾರಲ್ಲ, ಇದ್ರ ಬಗ್ಗೆ ಏನು ಹೇಳ್ತೀರಾ? ಇದು ನಿಮಗೆ ಹೇಳಬೇಕು ಅಂದರೆ, ಈಗ ಆ್ಯಕ್ಚುಲಿ ನಿನ್ನೆ ಒಂದು ನಿಮ್ಮ ತನ್ನ ಡಿಸ್ಕಸ್ ಮಾಡಿದ್ದೆ. ಅಣ್ಲೇಕೊಪ್ಪದಲ್ಲಿ ನಿಮ್ಮ ಪ್ರೆಸ್ ಕ್ಲಬ್ಬಿಗೆ ಟರ್ನ್ ಆಗೋ ಜಾಗದ ಮೇನ್ ರೋಡ್ ಏನಿದೆಯಲ್ಲ, ಬಿಡಿ ಕೊಡಿಸ್ಕೊಡೋಕ್ಕಲ್ಲ, ಅದು ಖಾಸಗಿ ಒಬ್ಬ ಅರವಿಂದ ಅನ್ನೋ ವ್ಯಕ್ತಿಯ ಸೈಟ್ ಅದು. ಅವ್ರಿಗೆ ಇನ್ನೂ 30 ವರ್ಷ ಆದರೂ ಸಹ ಅವ್ರಿಗೆ ನಾವು ಬದಲಿ ನಿವೇಶನ ಕೊಟ್ಟಿಲ್ಲ. ಅವರೇನೋ ರಸ್ತೆ ಬಂದು ಬೇಲಿ ಹಾಕಿಲ್ಲ ಈಗ. ಯಾಕಂದರೆ ಅವತ್ತೇನಾರು ಅಲ್ಲಿ ಬೇಲಿ ಹಾಕಿದರೆ ಮೋಸ್ಟ್ಲಿ ಸ್ಥಳೀಯ ಕೌನ್ಸಿಲರ್ ಅಥವಾ ಸ್ಥಳೀಯ ಮೇಘರಾಜ್ ಅವ್ರ ಮನೆ ಅಲ್ಲೇ ಇದೆ, ಅವರೇನು ವಿರೋಧ ವ್ಯಕ್ತಪಡಿಸ್ತಿದ್ದೆ ನಾವು. ಇದರೊಳಗೆ ಗಣೇಶ್ ಪ್ರಸಾದ್ ಮತ್ತು ಮೇಘರಾಜ್ ಸಹ ಅವ್ರ ಜವಾಬ್ದಾರಿಯಿಂದ ನಡ್ಕೊಂತಾರೆ ನಾನು ತಿಳ್ಕೊಂಡಿದ್ದೀನಿ. ಯಾಕಂದರೆ ಈಗ ಅವರೇ ನಗರಸಭೆ, ನಾನು ನಗರಸಭೆ ಸದಸ್ಯ ಅಲ್ಲ. ಈಗ ನಗರಸಭೆ ಮೀಟಿಂಗಲ್ಲಿ ನಾನು ಕೂರಕ್ಕೆ ಬರಲ್ಲ. ಈ ನಗರಸಭೆ ಮೀಟಿಂಗಲ್ಲಿ ಚರ್ಚೆ ಮಾಡಿ ಆಗಿರೋ ತಪ್ಪನ್ನು ಅಧಿಕಾರಿಗಳ ಮೇಲೆ ಕ್ರಮ ಕೈಗೊಳ್ಳೋದಾಗ್ಬೋದು, ಅಥವಾ ತಕ್ಷಣವೇ ಅದನ್ನು ಖುಲ್ಲಾಪಡಿಸುವಂಥ ಕೆಲಸನ ಚುನಾಯಿತ ಸದಸ್ಯರು ಮಾಡಬೇಕಾಗಿದೆ. ಅದರಿಂದ ಯಾರು BJP ಮುಖಂಡರು ಸಹ ಈ ರಸ್ತೆನ ಸಾರ್ವಜನಿಕ ಉಪಯೋಗಕ್ಕೆ ಬಿಟ್ಕೊಡುವಂಥ, ಓಪನ್ ಮಾಡುವಂಥ ಪ್ರಯತ್ನದಲ್ಲಿ ಸಹಕರಿಸ್ತಾರೆ ಅಂತ ನಾನು ತಿಳ್ಕೊಂಡಿದ್ದೀನಿ. ಧನ್ಯವಾದಗಳು. ನಾನು ಚಾರ್ವಕ ರಾಘವೇಂದ್ರ, ಪ್ರಧಾನ ಸಂಪಾದಕ, ಚಾರ್ವಕ ಸುದ್ದಿವಾಹಿನಿ. ನಮಸ್ತೆ. ನಮಸ್ಕಾರ.